ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ಲರಿಗೂ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋಲಿ ನಾನು ಡಿಸ್ಕಸ್ ಮಾಡೋಕೆ ವಿಚಾರ ಬಂದುಬಿಟ್ಟು, ಕಲರ್ಸ್ ಕನ್ನಡ ಅವರು ಈಗ ತಾನೇ ಪ್ರೋಮೋ ರಿಲೀಸ್ ಮಾಡಿದಾರಲ್ಲ ಗ್ರ್ಯಾಂಡ್ ಫಿನಾಲೆಯಲ್ಲಿ ರಿಲೇಟೆಡ್, ಅದ್ರ ಬಗ್ಗೆ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಸರ್ ಅಂತೂ ತುಂಬ ಸಖತ್ತಾಗಿ ಕಾಣ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಆಗಲಿ ಎಲ್ಲನೂ ಆಗಲಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಮತ್ತು ವರ್ತೂರ್ ಸಂತೋಷ್ ಅವ್ರಿಗೆ ಮಾತಾಡಿಸೋ ಪ್ರಯತ್ನ ಕೂಡ ಪಡ್ತಾರೆ. ಮತ್ತು ಪ್ರತಾಪ್ ಅವ್ರ ಅಪ್ಪ ಅಮ್ಮ ಮಾತಾಡ್ತಾರೆ, ಪ್ರತಾಪ್ ಅವ್ರ ಜರ್ನಿ ಹೆಂಗಿದೆ ಅಂತೆಲ್ಲ ಹೇಳ್ತಾರೆ. ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟು ವರ್ತೂರ್ ಸಂತೋಷ್ ಅವರು, ನಿಮಗೆ ಗೊತ್ತು, ಬಂದಾಗ ವರ್ತೂರ್ ಸಂತೋಷ್ ಅವರು ಎಷ್ಟು ಸ್ಟ್ರಾಂಗ್ ಆಗಿದ್ದರು. ಅದಾದಮೇಲೆ ಅವ್ರಿಗೆ ಏನೋ ಒಂದು ಪರ್ಸ್ನಲ್ ವಿಷಯ ನಡೆಯೋದ್ರಿಂದ ಆಚೆ ಹೋದರು, ಜೈಲಿಗೆ ಹೋದರು. ಅದಾದಮೇಲೆ ಒಳಗಡೆ ಬಂದರು. ನಾನು ಹೋಗೋದೇ, ನಾನು ಇಲ್ಲಿರೋದೇ ಇಲ್ಲ, ನನ್ನ ಮನೆಗೆ ಹೋಗಲೇಬೇಕು ಅಂತ ಕುತ್ಕೊಂಡಾಗ ಬಿಗ್ ಬಾಸ್ ಅವರು ಅವ್ರಿಗೊಂದು ಆಪರ್ಚುನಿಟಿ ಕೊಡ್ತಾರೆ ಮನೆ ಒಳಗಡೆನೇ ಇರೋಕ್ಕೆ. ಆವತ್ತು ಕೊಟ್ಟ ಆಪರ್ಚುನಿಟಿ ಅವ್ರನ್ನ ಇಲ್ಲಿವರೆಗೂ ತಂದಿದೆ. ಮತ್ತು ಒಂದು ಜೈಲಿಗೆ ಹೋಗ್ತಾರೆ, ಆವಾಗ ಅವ್ರು ಎಷ್ಟು ವೀಕ್ ಆಗ್ತಾರೆ. ಅದಾದಮೇಲೆ ದಿನಕ್ಕೂ ಒಂದು ಕನ್ನಡಿ ಮುಂದೆ ಮಾತಾಡಬೇಕು ಅಂತ ಒಂದು ಆಪರ್ಚುನಿಟಿ ಕೊಟ್ಟಾಗೂ ಅಷ್ಟೇ ಅವ್ರು ಎಷ್ಟು ಡೌನ್ ಆಗಿದ್ರು, ಅದನ್ನೆಲ್ಲ ಅಡ್ರೆಸ್ ಮಾಡೋ ಪ್ರಯತ್ನ ಪಡ್ತಾರೆ ಸುದೀಪ್ ಸರು. ಅವರು ಜೈಲಿಗೆ ಹೋಗಿದ್ರು, ಆ ಮನುಷ್ಯ ಜೈಲಿಗೆ ಹೋಗಿದ್ರು, ಎಮೋಷ್ನಲಿ ಎಷ್ಟು ಡೌನ್ ಆದರು ಅಂತೆಲ್ಲ ಅಡ್ರೆಸ್ ಮಾಡ್ತಾರೆ. ಮತ್ತು ವರ್ತೂರ್ ಸಂತೋಷ್ ಅವರು ಕೂಡ ಅಷ್ಟೇ, ತುಂಬ ಥ್ಯಾಂಕ್ ಯು ಅಂದರೆ ಋಣಭಾರಿ ಆಗಿರ್ತೀನಿ ಅನ್ನೋ ಹೇಳೋ ಪ್ರಯತ್ನ ಪಡ್ತಾರೆ ಬಿಗ್ ಬಾಸ್ ಅವ್ರಿಗೆ. ಆವತ್ತು ನೀವು ಕೊಟ್ಟಿರೋ ಚಾನ್ಸು ಇವತ್ತು ನಾನು ಇಲ್ಲಿವರೆಗೂ ಇದ್ದೀನಿ ಅಂತ ಒಂದು ಹೇಳೋ ಪ್ರಯತ್ನ ಪಡ್ತಾರೆ. ಇದು ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಮಾತಾಡ್ತಾರೆ. ಮತ್ತು ಪ್ರತಾಪ್ ಅವ್ರ ಬಗ್ಗೆ ಮಾತಾಡೋದಾದರೆ, ನಾವು ಆಡಿಯನ್ಸ್ಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ನೆಗೆಟಿವಿಟಿ ಎತ್ಕೊಂಡು ಮನೆ ಒಳಗಡೆ ಹೋಗಿದ್ರು ಅಂತ. ಬಟ್ ಈಗ ಅವ್ರಿಗಿರೋ ಅಷ್ಟು ಪಾಸಿಟಿವಿಟಿ ಬೇರೆ ಯಾವ ಕಂಟೆಸ್ಟೆಂಟ್ಸ್ಗೂ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಜನಗಳ ಪ್ರೀತಿ ಅವರು ಸಂಪಾದನೆ ಮಾಡಿದ್ದಾರೆ. ಅವ್ರ ಅಪ್ಪ ಅಮ್ಮಗೂ ಕೂಡ ಮಾತಾಡೋಕ್ಕೆ ಚಾನ್ಸ್ ಕೊಡ್ತಾರೆ ಸುದೀಪ್ ಸರ್. ಅವ್ರ ಅಮ್ಮ ಹೇಳ್ತಾರೆ, ನನ್ನ ಮಗನ್ನ ವಾಪಸ್ ಕೊಟ್ಟಿದ್ದೀರಾ ನೀವು ಅಂತ ಹೇಳ್ತಾರೆ. ಒಂದು ಮನುಷ್ಯನಾಗಿ ಮಾಡಿದ್ದೀರಾ ಇವತ್ತು ಅಂತ ಕೂಡ ಹೇಳ್ತಾರೆ. ಅದು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಆ ಮಾತು ನಾವೆಲ್ಲರೂ ಕೂಡ ಒಪ್ಕೋಬೇಕಾಗಿದ್ದೆ. ಯಾಕಂದರೆ ನಿಮಗೆ ಗೊತ್ತು, ಪ್ರತಾಪ್ ಅವರು ಎಷ್ಟು ನೆಗೆಟಿವಿಟಿ ಹೊತ್ಕೊಂಡು ಆಚೆ ಹೋಗಿದ್ರು, ಅಂದರೆ ಮನೆ ಒಳಗಡೆ ಹೋಗಿದ್ರು. ಅಲ್ಲಿ ಅವ್ರು ಪಟ್ಟಿದ್ದ ಕಷ್ಟಗಳೇನು, ಒಂದು ಕಣ್ಣೇ ಕಳ್ಕೊಬೇಕಾಗಿತ್ತು ಅವರು. ಆ ಥರ ಒಂದು ಸಿಚುವೇಶನ್ನ ಫೇಸ್ ಮಾಡಿದರು. ಇವತ್ತು ಅದನ್ನೆಲ್ಲ ಎದುರಿಸಿ ಒಂದು ಪಾಸಿಟಿವ್ ನೋಟಲ್ಲಿ ಮನೆಯಿಂದ ಆಚೆ ಪಡ್ತಾ ಇದ್ದಾರೆ. ಪ್ರತಾಪ್ ಅವರು ಕೂಡ ಹೇಳಿದರು, ನನಗೆ ಈ ಬಿಗ್ ಬಾಸ್ ಮನೆ ತುಂಬ ಕೊಟ್ಟಿದೆ ಅಂತ. ಅವರು ಕೂಡ ಒಂದು ಥ್ಯಾಂಕ್ ಯು ನೋಟ್ ಹೇಳೋಕ್ಕೆ ಟ್ರೈ ಮಾಡಿದರು. ಒಟ್ಟಾರೆ ಫಸ್ಟ್ ಪ್ರೋಮೋ ಒಂದು ಕಂಟೆಸ್ಟೆಂಟ್ಸ್ ಮಧ್ಯೆ ರಿಲೀಸ್ ಮಾಡಿದ್ದು ಇವತ್ತು ಗ್ರ್ಯಾಂಡ್ ಫಿನಾಲೆ ಬಗ್ಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಮತ್ತು ಬೇಜಾರು ಆಗ್ತಾಯಿದೆ, ಇಷ್ಟು ಬೇಗ ಸೀಸನ್ ಮುಗ್ದೋಯ್ತಲ್ಲ ಅಂತ. ಇದು ನಾನು ಈ ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ಫುಲ್ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.